ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಅಂದರೆ ಇದು ಬಿಲ್ವಾಡದಹಳ್ಳಿ. ಯಾಕೆ ಏನು ಅಂತ ಮುಂದೆ ವ್ಲಾಗನ್ನು ಕಂಟಿನ್ಯೂ ನೋಡಿ ಗೊತ್ತಾಗತ್ತೆ. ಒಂದು ಒಳ್ಳೆ ತರಕಾರಿ ಹಾಗೂ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನ ಇಟ್ಟಿದ್ದೀನಿ. ಇದರಲ್ಲಿ ಕಡಲೆಬೇಳೆ ಹಾಗೂ ಚನಾ ಇದೆ, ವೈಟ್ ಕಲರ್ ಬರುತ್ತಲ್ಲ ಆ ಒಂದು ಚನಾ ಹಾಗೆ ಕಡಲೆಬೇಳೆ ಎರಡನ್ನು ನಾನು ನೆನೆಸಿ ಇಟ್ಟಿದ್ದೀನಿ. 1 ಕಪ್ಪಷ್ಟು ಬೀನ್ಸ್, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ 1, ಹಾಗೆ ಇದು ಸಬ್ಸಿಗೆ ಸೊಪ್ಪು, ಇದಿಷ್ಟನ್ನು ತರಕಾರಿಯಾಗಿ ನಾನು ತಗೊಂಡಿದ್ದೀನಿ. ಇವಾಗ ಮಸಾಲೆ, ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ, ಚಕ್ಕೆ ಲವಂಗ ಏಲಕ್ಕಿ 1, 2 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು 1. ಇದಿಷ್ಟು ಮಸಾಲೆನ ನಾನು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಇದೆಲ್ಲ ಪದಾರ್ಥಗಳನ್ನ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದನ್ನು ಪೇಸ್ಟಾಗಿ ರುಬ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ನಾವು ತುಂಬಾ ಬೇಗ ಇದನ್ನು ಮಾಡ್ಬೋದು ಕುಕ್ಕರಲ್ಲಿ ಮಾಡೋದ್ರಿಂದ. ಇಲ್ಲಿ ಮಸ್ಟರ್ಡ್ ಆಯಿಲ್ನ ಹಾಕಿದ್ದೀನಿ. ಹಾಗೆ ಈ ಮಸಾಲೆಯನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ. ಇದು ಹಸಿರು ಮಸಾಲೆ, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಸ್ವಲ್ಪ ಆಯಿಲಲ್ಲಿ ಹುರ್ಕೊಳ್ಳೋಣ. ಈ ಮಸಾಲೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದರಲ್ಲಿ ಇವಾಗ ನಾವು ಧನಿಯಾ ಪುಡಿ, ಅರಿಶಿಣದ ಪುಡಿ, ಜೀರಿಗೆ ಪುಡಿ, ಹಾಗೆ ಚಿಕನ್ ಮಸಾಲ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ. ಎಲ್ಲ ಅರ್ಧ ಚಮಚ ಇದೆ. ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಖಾರದ ಪುಡಿ 1 ಚಮಚದಷ್ಟು ಇದನ್ನು ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ ಹಾಕೋದ್ರಿಂದ ಆ ಒಂದು ಚಿಕನ್ ಮಾಡಿದಾಗ ನಮಗೆ ಯಾವ ಫ್ಲೇವರ್ ಬರುತ್ತೆ ಅದೇ ಫ್ಲೇವರ್ ಬರುತ್ತೆ. 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಇವಾಗ ಮಸಾಲೆ ನಾನು ಹುರಿತಾ ಇದ್ದೀನಿ. ನಾವು ರುಬ್ಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕಿದ್ದೀನಿ. ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಿ ಮಸಾಲೆ ಎಲ್ಲ ಹುರಿದಾಗಿದೆ. ಇವಾಗ ತರಕಾರಿಗಳನ್ನೆಲ್ಲ ಒಂದೊಂದಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬೀನ್ಸನ್ನು ಹಾಕಿದ್ದೀನಿ, ಹಾಗೆ ಆಲೂಗಡ್ಡೆ. ಇಲ್ಲಿ ನೀವು ಯಾವ ತರಕಾರಿ ಬೇಕಾದರೂ ಬಳಸ್ಬೋದು, ನಿಮ್ಮಿಷ್ಟ. ಮಟರ್ ಹಾಗೆ ಗೋಬಿ, ಯಾವ್ದು ನಿಮಗೆ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನು ಬಳಸ್ಬೋದು. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಕಡಲೆಬೇಳೆ ಹಾಗೂ ಇದೇನು ನೆನೆಸಿ ನಾನು ಇಟ್ಟಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಸಾಲೆ ಪುರಿಯಲ್ಲಿ ಬಟಾಣಿಯನ್ನು ಬಳಸ್ತಾರಲ್ಲ ಆ ಬಟಾಣಿನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿ ಬರುತ್ತೆ ಅದು. ಆ ಬಟಾಣಿನ ನಾನು ಬೆಳೆಸಿದ್ದೀನಿ. ಬೇಕಂದರೆ ನೀವು ಮಟರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಉಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಎಷ್ಟು ಬೇಕು. ಹಾಗೆ ನಮ್ಮ ಬಟಾಣಿ ಕೂಡ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿದ್ದೀನಿ. ಎಲ್ಲ ಇಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೂ ಒಂದು 5 ವಿಜಿಲ್ನ ಇದರಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ಆಗಿದೆ. ಸ್ವಲ್ಪ ನೀರಿತ್ತು, ಹಾಗಾಗಿ ನಾನಿಲ್ಲಿ ಹಾಗೆ ಡ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹೀಗೆ ಬೇಕಾದರೂ ಸಹ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಡ್ರೈ ಮಾಡಿಕೊಂಡು ಸಹ ನೀವು ತಿನ್ಬೋದು. ಇಲ್ಲಿ ನಾನು ಈ ನೀರನ್ನು ಏನಿದೆ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇದೆ ಅಲ್ಲ, ಹಾಗೆ ನಿಮಗೆ ಕಾಣ್ತಾ ಇದೆ. ನಂತರ ಅದು ತುಂಬ ಡ್ರೈ ಆಗಿ ಬರುತ್ತೆ. ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ. ಇದು ಚಪಾತಿ, ಹಾಗೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯಾವುದೇ ರೊಟ್ಟಿ ಆದರೂ ಸಹ ನೀವು ಇದನ್ನು ತಿನ್ಬೋದು. ಚಪಾತಿ, ಹಾಗೆ ನಾನಿಲ್ಲಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಇದರ ಕಾಂಬಿನೇಷನ್ ಆಗಿ. ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ದೆ. ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೆ. ಇವಾಗ ನಾನು ರೊಟ್ಟಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ. ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ನೋಡಿ. ತುಂಬಾ ರುಚಿಯಾಗಿ ಬಂದಿದೆ. ಆ ಹಸಿರು ಮಸಾಲೆ ಇದೆಯಲ್ಲ
ಅದರಿಂದ ಒಳ್ಳೆ ಫ್ಲೇವರ್ ನಮ್ಮ ಒಂದು ಪಲ್ಯಕ್ಕೆ ಬಂದಿದೆ. ಪಾರ್ಟಿ ಫಂಕ್ಷನ್ಗಳಲ್ಲಿ ನೀವು ಈ ಪಲ್ಯವನ್ನು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚಪಾತಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗೆ ಕೂಡ ಟಿಫನಲ್ಲೂ ಸಹ ನೀವು ಈ ಒಂದು ಪಲ್ಯ ಹಾಗೂ ರೊಟ್ಟಿಯನ್ನು ಚಪಾತಿಯನ್ನು ಮಾಡಿ ಕೊಡ್ಬೋದು. ಟಿಫಿನ್ ಬಾಕ್ಸ್ಗೆ ತುಂಬಾ ಆರೋಗ್ಯಕರವಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನಾವು ಬನ್ನೇರುಘಟ್ಟ ರೋಡು ಬಿಲ್ವಾರ್ದಹಳ್ಳಿ ಹೇಳ್ದಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇದು 10ನೇ ದಿನ ಆ್ಯಕ್ಚುಲಿ. ಅಮ್ಮ ಹಾಗೂ ಅಮ್ಮನ ಅಣ್ಣ ಇಬ್ಬರೂ ಸಹ ಒಂದೇ ದಿನ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಅಮ್ಮನ ಇದಾಯಿತು. ಅದೇ ಹೊತ್ತಿಗೆ ಸಂಜೆ ಹೊತ್ತು ನಮ್ಮ ಮಾಮ ಹಾಗೆ ನನ್ನ ಅಮ್ಮನ ಅಣ್ಣ ಇಬ್ಬರೂ ಸಹ ಒಂದೇ ದಿನ ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ಇದು ಬಂದು 10ನೇ ದಿನ. ಇಷ್ಟು ದಿನ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇದು 10 ಡೇಸ್ಗೆ ನಾವು ಒಂದು ಕಾರ್ಯನ ಮಾಡ್ತೀವಿ, ಅದನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಮುಂಚಿನ ದಿನ ಇಲ್ಲಿ ಬಂದಿದ್ದೀನಿ ಅಜ್ಜಿ ಮನೆಗೆ. ಅಜ್ಜಿ ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಇಟ್ಟಿದ್ದೀವಿ ನೋಡಿ, ಎಲ್ಲ ಸಾಮಾನುಗಳನ್ನ, ಹೂವು, ಹಣ್ಣು, ಹಾಗೆ ಮಟನ್, ಪುಲಾವ್ ಎಲ್ಲ ಇಟ್ಬಿಟ್ಟು 10ನೇ ದಿನಕ್ಕೆ ಈ ಥರ ಒಂದು ಕಾರ್ಯವನ್ನು ಮಾಡ್ತೀವಿ. ಅದನ್ನು ಮಾಡ್ತಾಯಿದ್ದೀವಿ ಇಲ್ಲಿಗೆ ಬಂದು. ಹಾಗೆ ಇಲ್ಲಿ ಇಬ್ಬರದು ಇದೆ, ನಮ್ಮ ಅಮ್ಮಂದು ಹಾಗೆ ಮಾವಂದು ಇಬ್ಬರದು ಇದೆ. ಇಲ್ಲೇ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಅಮ್ಮನ ಮನೆಯಲ್ಲೂ ಸಹ ಅಲ್ಲೂ ಸಹ ಮಾಡ್ತೀವಿ ಅಮ್ಮಂದು ಇಬ್ಬರದು. ಇಲ್ಲಿಗೆ ಬಂದು ಇವಾಗ ಊಟ ಎಲ್ಲ ನಾವು ಅಲ್ಲಿಂದನೇ ರೆಡಿ ಮಾಡ್ಕೊಂಬಂದಿದ್ದೀವಿ. ನಮ್ಮ ಮನೆಗಳಿಂದನೇ ಅಲ್ಲೇ ಆರ್ಡ್ರ್ ಕೊಟ್ಟು ಮಾಡಿಸಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಆಚೆ ಈ ಥರ ಇದೆ ಮನೆಯ ಆಚೆ. ತುಂಬಾ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ. ಒಂದು ಹಳ್ಳಿ ಥರ ಇದೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಬಂದುಬಿಟ್ಟು ಅಲ್ಲಿಂದನೇ ನಾವು ಆರ್ಡ್ರ್ ಮಾಡಿಸಿ ಊಟ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ಇಲ್ಲಿಂದ ಎಲ್ಲ ಮುಗಿಸಿ ಮತ್ತೆ ನಾವು ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ಡೇ ಮತ್ತು ಅಮ್ಮನ ಕಾರ್ಯಕ್ರಮ ಇದೆ, ಅದು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಹಾಗೆ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಬಂದುಬಿಟ್ಟು ಇಲ್ಲಿ ಆ ಕಾರ್ಯಕ್ರಮನ ಎಲ್ಲ ಇವಾಗ ಮುಗಿಸ್ತಾ ಇದ್ದೀವಿ. ಇಲ್ಲಿ ಅಪ್ಪ ಕೂಡ ಬಂದಿದ್ದಾರೆ. ಆಂಟಿ, ಅಪ್ಪ, ಹಾಗೆ ನಾನು, ನನ್ನ ತಂಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಗೆ ಬಂದು ಎಲ್ಲರೂ ಇಲ್ಲೇ ಇವಾಗ ನೋಡಿ ಓದಿಸ್ತಾ ಇದ್ದೀವಿ. ಇವಾಗ ಎಲ್ಲ ಹೂವು, ಹಣ್ಣು ಎಲ್ಲರೂ ಇಲ್ಲಿ ಕೂತಿದ್ದೀವಿ. ಅಜ್ಜಿ ಸಹ ಇದ್ದಾರೆ ಇಲ್ಲೇ. ಅಜ್ಜಿಯ ಇಬ್ಬರು ಮಕ್ಕಳು ಒಂದೇ ದಿನ ಸಾವನ್ನಪ್ಪಿದ್ದಾರೆ. ದೊಡ್ಡ ಮಗಳು ಹಾಗೆ ದೊಡ್ಡ ಮಗ ಕೂಡ ಇಬ್ಬರು ಒಂದೇ ದಿನ ಇದಾಗಿದೆ. ಬೆಳಗ್ಗೆ ಅಮ್ಮ, ಸಂಜೆ ನಮ್ಮಮ್ಮನ ಅಣ್ಣ ಇಬ್ಬರು ಸಹ ಒಂದೇ ದಿನ ಸಾವನ್ನಪ್ಪಿದ್ದಾರೆ. ಹಾಗೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಕಾರ್ಯ ಆದಮೇಲೆ ಇವಾಗ ಊಟವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲರೂ ಕೂತಿದ್ದೀವಿ ನೋಡಿ, ಅಜ್ಜಿ ಸಹ ಕೂತಿದ್ದಾರೆ. ಎಲ್ಲರೂ ಇವಾಗ ಊಟ ಮುಗಿಸ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆಗಳಿಗೆ ಹೋಗ್ತೀವಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್, ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.